ಅರ್ಥವ್ಯವಸ್ಥೆ ದಿವಾಳಿ. ಇಲ್ಲಿ ಉದ್ಯೋಗಗಳು ಬೆಳೀತಾ ಇಲ್ಲ. ಯಾಕಂದ್ರೆ ಇಲೆಕ್ಷನ್ ಬಂದು ಬಿಡುತ್ತೆ ಮ್ಯಾಲೆ ನಿಮಗೂ ಅದು ಸತ್ಯ. ಅದು ಮ್ಯಾಲೆ ಇವತ್ತು ರಾಜ್ಯದ ಆಗ್ತದೆ, ನಾಳೆ ಪಂಚಾಯತ್ ಆಗ್ತದೆ, ಜಿಲ್ಲಾ ಪಂಚಾಯತ್ಗಳಾಗ್ತವೆ, ಅದರ ಮೇಲೆ ದೇಶದ್ದೇ ಆಗ್ತದೆ. ಮ್ಯಾಲೆ ಚುನಾವಣೆ. ಆ ಚುನಾವಣೆಗೆ ಓಟಾಟ ಮಾಡೋದು, ಮತ್ತೇನು ಮಾಡೋದು, ಖರ್ಚು, ಬ್ಯಾಲೆಟ್ ಪೇಪರ್ ತಯಾರು ಮಾಡೋದು, ಅಥವಾ ಈಗಂತ EVM ಬಂದವ, ಅದಕ್ಕೆ ಇನ್ನೊಂದು VVPAT ಕುಂಡಿಸ್ರಿ ಅಂತ ಈಗ ಗಣಪತಿದ್ದಾರೆ. ಮತ್ತು ಕುಂಡಿಸ್ಲೇಬೇಕಾದಂಥದ್ದು, ಅದು ಜಾಯಿಂಟ್ ಮಾಡಲೇಬೇಕಾದಂಥದ್ದು. ಯಾಕಪ್ಪ ಅಂತಂದರೆ VVPAT ಅಂತಂದ್ರೆ ಎಷ್ಟು ಓಟ್ ಬಂದವ ಎಷ್ಟು ಹೋಗಿಲ್ಲ ಒಂದರೆ ಕ್ಲಿಯರ್ ಆಗ್ತದೆ. ಈಗ VVPAT ಇಲ್ಲದಕ್ಕಾಗಿ EVMದಿಂದಾಗಿ ಸಾಕಷ್ಟು ಮೋಸ ಆಗಲಿಕ್ಕೆ. ಇದರ ಅರ್ಥ ಅಲ್ಲಿ ಸರ್ಕಾರಿ ಕೆಲಸಗಾರರು ಆಡಳಿತಾರೂಢ ಪಕ್ಷಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಮತ್ತು ದುಡ್ಡು ಸಾಕಷ್ಟು ಹರಿದು ಬರ್ಲಿಕ್ಕೆ. ಇಲ್ಲಿ ಕಾರ್ಪೊರೇಟ್ಗಳು ನಾವು ಉದ್ಯೋಗ ಮಾಡ್ತೀವಿ, ದೊಡ್ಡ ಕಂಪ್ನಿ ತೆಗಿತೀವಿ, ನೂರಾರಲ್ಲ ಸಾವಿರಾರು ಮಂದಿ ಉದ್ಯೋಗ ಕೊಡ್ತೀವಿ, ಲಕ್ಷ ಮಂದಿ ಉದ್ಯೋಗ ಕೊಡ್ತೀವಿ. ಮೊನ್ನೆ ಒಂದು ರಿಸಲ್ಟ್ ಬಂತು, ರಿಪೋರ್ಟ್ ಬಂತು, ಹೆಚ್ಚು ಕಡಿಮೆ ಈ ಕಾರ್ಪೊರೇಟ್ಗಳು 30-40 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಲ್ಲಿ ದುಡಿಯೋರು ಎಷ್ಟಪ್ಪ? ಅಲ್ಲಿ ದುಡಿಯೋರ ಭಾಳ ಆದರೆ ಎಷ್ಟಾದ್ರೆ 1-2 ಲಕ್ಷ ಆಗ್ಬೋದು, 3 ಲಕ್ಷ ಆಗ್ಬೋದು. ಆದರೆ ಆ್ಯಕ್ಚುಲಿ ದುಡಿಯೋಕೆ ಇಲ್ಲಪ್ಪ ಅಂದ್ರೆ ಅಲ್ಲಿ 10-15 ಲಕ್ಷ ಜನ ದುಡಿಬೇಕಲ್ಲೇ, ಅಲ್ಲಿಲ್ಲ. ಈ ಸಹಿತ ರಿಪೋರ್ಟ್ ಬರ್ತಾಯಿದ್ದಾವೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಪಾರ್ಟಿ ಫಂಡ್ ಹೊಡಿಸೋದಾಗಿ ಸುಳ್ಳು ರೆಕಾರ್ಡ್ ತೋರಿಸೋದು, ಮಾಡೋದು, ಮತ್ತೇನು ಮಾಡೋದು, ನಂತರ ಕಂಪ್ನಿ ದಿವಾಳಿ ಆಗಿದೆ ಅಂತ ಎದ್ದು ಹೋಗಿಬಿಡೋದು, ಹಂಗೆ ಭಾಳ ಮೈ ಮೇಲೆ ಬರುವಂಗೆ ಕಾಣಿದ್ರೆ ದೇಶ ಬಿಟ್ಟು ಹೊರಗೆ ಹೋಗಿಬಿಡೋದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ದಿಶೆಯಲ್ಲೇ ನಮ್ಮ ADR ರಿಪೋರ್ಟ್ ಏನದಪ್ಪ ಅಂತಂದ್ರೆ ಈ ಒಂದು ಆ್ಯಕ್ಚುಲಿ ನಡೆದ ಒಳಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯವನ್ನು ವಿತ್ ದಾಖಲೆಗಳ ಮೂಲಕ ಹೇಳಿದ್ದಾರೆ. ಅದಕ್ಕಾಗಿ ಏನಪ್ಪ ಈ ಒಂದು ಇಲ್ಲಿವರೆಗೆ ನಡೆದಂಥ ಈ ಸರ್ವೆಗಳ ಮೂಲಕ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ADRದ ಅಭಿಪ್ರಾಯದ ಪ್ರಕಾರ ಈ BJP ಇವತ್ತಿಗೂ ಅಗ್ರಸ್ಥಾನದಲ್ಲದ ಮೇಲದ. ಅವ್ರದಿಂದವ್ರು ನಮ್ಗೆ ಹೆಚ್ಚು ಕೊಡ್ರಿ ಅಂತ ಅನ್ನೋದೆಲ್ಲ ಕಸ್ಕೊಂಡು ಬಿಡ್ತಾ ಇದ್ದಾರೆ. ಕೊಡೋದಿಲ್ಲ ಅಂದ್ರೆ ವಸೂಲು ಮಾಡೋದು ಸಹಿತ ಅವ್ರಿಗೆ ಗೊತ್ತದ. ಕೆಲವೊಂದು ಧಮಕಿ ಕೊಡ್ತಾರೆ, ಏನೇನೋ ಮಾಡ್ತಾರೆ. ಅವ್ರು ಕೊಡಲಿಲ್ಲಪ್ಪ ಅಂದ್ರೆ ಅದ್ಮೇಲೆ ರೇಡ್ಸ್ ಮಾಡೋಕ್ಕೆ ಹಚ್ತಾರೆ, ಮತ್ತೇನು ಮಾಡ್ತಾರೆ. ಹೀಗಾಗಿ ಆಡಳಿತಾರೂಢ ಪಕ್ಷಗಳ ಹಾವಳಿ